ಇನ್ನು ಹೀರೋಯಿನ್ನು ಇವ್ರದ್ದು ಫಸ್ಟ್ ಮೂವಿ. ನಾವು ಬೇರೆ ಕಲಾವಿದರನ್ನ ಹೊಗಳಷ್ಟು ನಂಗೆ ನಾಲೆಡ್ಜ್ ಇಲ್ಲ, ಅಷ್ಟೊಂದು ದೊಡ್ಡವನು ಅಲ್ಲ, ಜಡ್ಜ್ ಮಾಡೋಕ್ಕೂ ನಂಗೆ ಬರಲ್ಲ. ಆದರೆ ಯಾಕೆ ಹೊಗಳ್ತೀನಿ ಅಂದರೆ ನಾವು ಡೈರೆಕ್ಟ್ರು, ಪ್ರೊಡ್ಯೂಸರು, ನಾವೆಲ್ಲ ಒಂದು ಹತ್ತತ್ರ ಒಂದು 50 ಸಲ ನಾವೇ ಸಿನಿಮಾನ ನೋಡ್ಬಿಟ್ಟಿರ್ತೀವಿ. ಹಂಗಾಗಿ ಇದನ್ನು ನಾವು ಒಂದಷ್ಟು ಫ್ಯಾಮಿಲಿಗಳಿಗೆ ಹಾಕೋಣ, ಅವ್ರದ್ದು ಇನ್ಪುಟ್ಸ್ ತಗೊಳ್ಳೋಣ, ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಮಾಡ್ಕೊಂಬಿಡೋಣ, ಏನು ನೋ ಪ್ರಾಬ್ಲಮ್ ಅಂತೇಳಿ ನಮ್ಮ ನಿರ್ದೇಶಕರ ಫ್ಯಾಮಿಲಿ, ನಮ್ಮ ಅಪ್ಪಾಜಿಯವ್ರ ಫ್ಯಾಮಿಲಿ, ಹೀರೋಯಿನ್ ಫ್ಯಾಮಿಲಿ ಎಲ್ಲರೂ ಹೆಂಗಸರು ಮಕ್ಕಳೆಲ್ಲ ಬಂದು ಸಿನಿಮಾ ನೋಡಿದ್ರು. ಎಲ್ಲರೂ ಅವರೇ ಹೇಳ್ದಂಗೆ ಮಕ್ಕಳುಗಳ ಕಣ್ಣಲ್ಲಿ ನೀರು ಹಾಕೊಂಡ್ರು. ಹೆಂಗಸರು ನಕ್ಕು ಕಣ್ಣಲ್ಲಿ ನೀರು ಬಂತು. ಆಮೇಲೆ ಫ್ಯಾಮಿಲಿಗೆ ಯಾಕೆ ತೋರಿಸ್ವಿ ಅಂದರೆ ಎಲ್ಲಾದರೂ ಮುಜುಗರ ಇರೋ ಥರ ಸೀನ್ಗಳಿದ್ದರೆ ಕಟ್ಟೆ ಮಾಡ್ಬಿಡೋಣ, ಯಾಕೆ ಬೇಕು, ಯಾಕೆಂದ್ರೆ ನಮ್ಮದು 100% ಫ್ಯಾಮಿಲಿ ಪಿಕ್ಚರು ಅನ್ನೋ ಉದ್ದೇಶಕ್ಕೆ ತೋರಿಸಿದ್ವಿ. ಯಾರಿಗೂ ಬೇಜಾರಾಗಲಿಲ್ಲ. ಆಮೇಲೆ ಎಲ್ಲರೂ ಸಿನಿಮಾ ಮುಗಿದ್ಮೇಲೆ ಹೀರೋಯಿನು ಹೊಸ ಹುಡುಗಿ ಥರ ಮಾಡಿಲ್ಲ, ಇದು ಫಸ್ಟ್ ಮೂವಿ ಥರ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಿಮ್ಮ ಮೂವಿಗೆ ಹೀರೋಯಿನ್ನು ಪ್ಲಸ್ಸು ಅಂದರು. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಂಗೆ ಇನ್ನು ಮಿಕ್ಕಿದ ಎಲ್ಲ ಕಲಾವಿದರುಗಳು, ಸಾಧು ಸರ್ ಆಗ್ಬೋದು, ರವಿಶಂಕರ್ ಅವ್ರು ಆಗ್ಬೋದು, ಶರಣ್ ಸರ್ ಇದರಲ್ಲಿ ನಾವು ಆ ಕತೆಗೆ ಒಂದು ಪಾಯಿಂಟ್ ಆಫ್ ಮೂಮೆಂಟಲ್ಲಿ ಬಂದಾಗ ಅವ್ರು ಇಲ್ಲದೆ ಮುಂದಕ್ಕೆ ಹೋಗೋಕೆ ಆಗ್ತಿರ್ಲಿಲ್ಲ. ಯಾಕೆಂದರೆ ಅಧ್ಯಕ್ಷರು ಬರಲೇಬೇಕಾಯ್ತು. ನಾವೆಲ್ಲ ಕೂತ್ಕೊಂಡು ಬರ್ಕೊಂಡ ತಕ್ಷಣ ಒಂದೇ ಒಂದು ಮಾತು ಕೇಳಿದ್ದು ಶರಣ್ ಸರ್ನ, ಹಿಂಗೆ ಬರ್ಕೊಂಬಿಟ್ಟಿದ್ದೀವಿ, ನಿಮ್ಮ ಗೆಸ್ಟ್ ಅಪಿಯರೆನ್ಸು ಪ್ಲೀಸ್ ಮಾಡಿಕೊಡಿ ಅಂದರೆ, ಯಾವುದು, ಏನು, ಯಾಕೆ, ಎಷ್ಟೊತ್ತು ಬರುತ್ತೆ ಏನೂ ಕೇಳಲಿಲ್ಲ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ, ನಿಮ್ಗೆ ಒಳ್ಳೇದಾಗಲಿ, 100% ಬಂದು ಮಾಡ್ತೀನಿ ಅಂತ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಅವ್ರವ್ರ ಸಿನಿಮಾನ ಅವ್ರವ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ, ಹೇಳಲೇಬೇಕು, ಏಕೆಂದರೆ ಅವ್ರವ್ರ ಕರ್ತವ್ಯ. ಬಟ್ ಆದರೂ ಇದು ತುಂಬ ಚೆನ್ನಾಗೇ ಬಂದಿದೆ 100%. ಏನಕ್ಕೆ ಅಂದರೆ ನಾವು ಪ್ಲ್ಯಾನ್ ಮಾಡಿದೆ ಮೊದಲನೇ ಸೀನಿಂದ ಕ್ಲೈಮ್ಯಾಕ್ಸ್ ತನಕನೂ ಎಲ್ಲೂ ನಗಿಸ್ತೇ ಬಿಡಬಾರ್ದು, ನಗ್ತಾನೆ ಇರಬೇಕು ಅಂತ. ಬಟ್ ಒಂದು ಸಿನಿಮಾ ಅಂದಮೇಲೆ ಬೇರೆ ಎಲ್ಲನೂ ಇರಬೇಕು, ಕಾಮಿಡಿನ ಹೊರತುಪಡಿಸಿ ಮಿಕ್ಕಿದ್ದೆಲ್ಲನೂ ಇದೆ. ಒಂದು ಲವ್ ಇದೆ, ಒಂದು ಅಪ್ಪ ಮಗಂದು ಎಮೋಷನ್ ಇದೆ, ಅಪ್ಪ ಮಗಳದ್ದು ಎಮೋಷನ್ ಇದೆ, ಒಂದಷ್ಟು ಫ್ರೆಂಡ್ಶಿಪ್ಗಳ ಬಾಂಡಿಂಗ್ ಇದೆ, ಒಂದಷ್ಟು ಊರಲ್ಲಿ ಕೆಲಸ ಮಾಡದೆ ಓಡಾಡ್ತಿರ್ತಾರಲ್ಲ ಹುಡುಗರಿಗೆ ಅವ್ರಗಳದ್ದಿದೆ. ಈಗ ಒಂದು ಚಿತ್ರನ ನೋಡ್ಕೊಬಂದ್ಮೇಲೆ ಆಚೆ ಸುಮಾರು ಜನ ಕೇಳ್ತಾರೆ, ಏನು ಮೆಸೇಜ್ ಇದೆ ಈ ಪಿಕ್ಚರಲ್ಲಿ, ಕೇಳ್ತಾರೆ ಏನು ಮೆಸೇಜ್ ಕೊಟ್ಟಿದ್ದೀರಾ ಅಂತ. ಸೊ ನಾವೊಂದು ಕಾಮಿಡಿ ಚಿತ್ರ ಅಂದರೆ ಆರೋಗ್ಯ, ನಕ್ಕಿದ್ರೆ ಆರೋಗ್ಯ ವೃದ್ಧಿ ಆಗುತ್ತಂತೆ, ಸೌಂದರ್ಯ ವೃದ್ಧಿ ಆಗುತ್ತಂತೆ, ಹೆಣ್ಮಕ್ಳೆಲ್ಲ ನಕ್ಕೊಂಡು ಸೌಂದರ್ಯ ವೃದ್ಧಿ ಮಾಡ್ಕೋಬೋದು. ಇದರಲ್ಲಿ ಕಾಮಿಡಿ ಪಿಕ್ಚರು, ಬಟ್ ನನಗೆ ಟೆನ್ಷನ್ ಆಗಿಬಿಟ್ಟು ನಮ್ಮದು ಸೌಂದರ್ಯ ವೃದ್ಧಿ ಆಗಿಲ್ಲ. ಬಟ್ ಬೇರೆಯವ್ರು ನಮ್ಮನ್ನು ನೋಡಿ ನಕ್ಕದಾಗ, ನಮ್ಮ ಸಿನಿಮಾ ನೋಡಿ ನಕ್ಕಿದಾಗ ಅವ್ರಿಗೆ ಸೌಂದರ್ಯ ವೃದ್ಧಿ ಆಗುತ್ತೆ. ಆಮೇಲೆ ಇಂಟ್ರೊಡಕ್ಷನ್ ಸೀನಲ್ಲಿ ತುಂಬ ಒಳ್ಳೆ ದೊಡ್ಡ ಮೆಸೇಜ್ನ ಕೊಟ್ಟಿದ್ದೀವಿ ನಾವು. ಇಡೀ ಪಿಕ್ಚರು ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಬರ್ತಾ ಎಂಟ್ರಿಲೇ ಸೂಪರ್ ಹಿಟ್ಟು ಒಂದು ಮೆಸೇಜ್ ಕೊಟ್ಟಿದ್ವಿ. ಆಲ್ಮೋಸ್ಟ್ ಎಲ್ರಿಗೂ ಅದು ಇಷ್ಟ ಆಗುತ್ತೆ. ಸರ್ ಖಂಡಿತವಾಗ್ಲೂ ಸರ್, ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ದಿನಕ್ಕೆ ಮನುಷ್ಯ ಒಂದು 20 ನಿಮಿಷ ಯಾರು ನಗ್ತಾನೋ ಅವನ ಆಯಸ್ಸು ಹೆಚ್ಚಾಗುತ್ತಂತೆ. ಹೆಂಗೆ ಸೌಂದರ್ಯ ವೃದ್ಧಿ ಆಗುತ್ತಂತೆ ಅಂದರೆ, ನಕ್ಕಿದ್ರೆ ಏನೇನೋ ಹಾರ್ಮೋನ್ಸ್ ಬಿಡುಗಡೆ ಆಗುತ್ತಂತೆ ಬಾಡಿನಲ್ಲಿ. ಸೊ ಅದರಿಂದ ಒಂದಷ್ಟು ಸೌಂದರ್ಯ ವೃದ್ಧಿ ಆಗುತ್ತಂತೆ ಯಾರು ಹೇಳಿದ್ದಾರೆ, ಅದನ್ನು ಕೇಳಿದ್ದೆ. ಕರೆಕ್ಟ್. 26ನೇ ತಾರೀಕು, ಇದು ಒಂದು 3 ವರ್ಷ ಇಂದ ಮಾಡ್ಕೊಂಬಂದಂಥ ಚಿತ್ರ. ಯಾಕೆಂದರೆ 3 ವರ್ಷದ ಹಿಂದೆ ಮ್ಯೂಸಿಕ್ ಪೂಜೆ ಮಾಡಿದ್ವಿ, ಇಮ್ಮಿಡಿಯೇಟ್ ಕೋವಿಡ್ ಬಂದ್ಬಿಡ್ತು. ಅದಾದಮೇಲೆ ಅಪ್ಪಾಜಿಯವರು ರಾಬರ್ಟ್ ಸಿನಿಮಾ ರಿಲೀಸಿಗೆ ಬಂದ್ಬಿಡ್ತು, ಮತ್ತು ಮದಗಜ ಬಂದ್ಬಿಡ್ತು. ಅದೆಲ್ಲ ಆದಮೇಲೆ ಮತ್ತೆ ಶುರು ಮಾಡೋಣ ಅಷ್ಟರಲ್ಲಿ ಇವ್ರದ್ದು ಎಲೆಕ್ಷನ್ ಬಂತು. ಸೊ ಇದೆಲ್ಲನೂ ದಾಟಿ ಇವತ್ತು 26ನೇ ತಾರೀಕಿಗೆ ಬಿಡುಗಡೆಗೆ ಸಿದ್ಧ ಆಗಿದೆ. ಅದೇ ನಾವು ಕೆಲವು ಟೈಮ್ ಅಂದ್ಕೊಳ್ಳೋದು, ದೇವರು ಯಾವ ಟೈಮ್ಗೆ ಏನೇನು ಮಾಡ್ಬೇಕು ಅದೇ ಮಾಡೋದು, ಆಗೋದೆಲ್ಲ ಒಳ್ಳೇದಕ್ಕೆ. ಅದಕ್ಕೆ ದೇವ್ರು ಇಲ್ಲಿ ತನಕ ತಳ್ಕೊಂಬಂದ ಅನ್ಕೊತೀನಿ. ಏನಕ್ಕೆ ಅಂದರೆ, ಮೊನ್ನೆ ಯಾರೋ ಹಿಂಗೆ ಮಾತಾಡಬೇಕಾದ್ರೆ ಹೇಳಿದ್ರು, ಖುಷಿ ಆಯ್ತು ಅದು ಕೇಳಿಬಿಟ್ಟು. 2014 ಆಗಸ್ಟ್ 15ಕ್ಕೆ ಅಧ್ಯಕ್ಷ ರಿಲೀಸ್ ಆಗಿರೋದು. 2024 ಜನವರಿ 26 ಗಣರಾಜ್ಯೋತ್ಸವಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ. ಎರಡೂ ಸ್ವಲ್ಪ ದೇಶದ ಟಚ್ಚು ಸಿಕ್ಕಿದೆ, ಆಶೀರ್ವಾದ. ಹಂಗೆ ಅಧ್ಯಕ್ಷ ಥರ ನಮ್ಮ ಉಪಾಧ್ಯಕ್ಷನೂ ದೊಡ್ಡಿಟ್ಟಾಗುತ್ತೆ ಅನ್ನೋ ನಂಬಿಕೆಯಲ್ಲಿ ಇದು ತುಂಬ ಇಷ್ಟಪಟ್ಟು ಮಾಡಿರೋಂಥ ಚಿತ್ರ. ತುಂಬ ಅದ್ಭುತವಾಗಿದೆ 100%. ಏಕೆಂದರೆ ನೋಡಿರೋರು ಹೇಳಿದ್ದಾರೆ, ಮೊದಲಿಗೆ ತುಂಬ ಭಯ ಇತ್ತು, ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೋ ಏನೋ ಅಂತ. ಬಟ್ ನಾವು ಒಂದೊಂದೇ ಕಂಟೆಂಟ್ಗಳನ್ನ ಬಿಡ್ತಾ ಅದಕ್ಕೆ ಜನರದ್ದು ಆಶೀರ್ವಾದ, ಸಾಂಗ್ಗಳಿಗಾಗ್ಬೋದು, ಟ್ರೇಲರ್ಗಾಗ್ಬೋದು ಸಿಕ್ಕಿದಾಗ ತುಂಬ ರಿಲೀಫ್ ಆಗಿದ್ದೀವಿ. 26ಕ್ಕೆ ಬಿಡುಗಡೆ ಆಗ್ತಿದೆ. ಕೆಲವು ಏನು ಮಾಡೋಕ್ಕಾಗಲ್ಲ, ಅಲ್ಲಲ್ಲಿ ಒಂಚೂರು ಥಿಯೇಟ್ರ್ ಸಮಸ್ಯೆಗಳು ಆಗುತ್ತೆ.
ಎಲ್ಲೆಲ್ಲಿ ನಿಮ್ಗಿಲ್ಲ ಅನ್ಕೋತೀರ ಮಲ್ಟಿಪ್ಲೆಕ್ಸಲ್ಲೂ ನಮ್ಮ ಚಿತ್ರಗಳಿರುತ್ತೆ. ದಯಮಾಡಿ ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ. ಯಾಕೆಂದರೆ ಇದು ಮೊದಲನೇ ಹೆಜ್ಜೆ ಹೊಸ ವರ್ಷಕ್ಕೆ ಹೊಸ ಕನಸನ್ನು ಕಟ್ಕೊಂಡು ಜನವರಿ 26ಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರೋ ಥರನೇ ಸಿನಿಮಾನೇ ಮಾಡಿದ್ದೀವಿ. ದಯಮಾಡಿ ಈ ಚಿತ್ರನ ನೋಡಿ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು.